Okay, next ಈ ಸಿಂಥಸಿಸ್ ಆಫ್ ಇನ್ಸುಲಿನ್ ಅದನ್ನ ಫಸ್ಟ್ ಮಾಡಿದೇನಪ್ಪ ಅಂದ್ರೆ ಅಮೆರಿಕನ್ ಕಂಪನಿ. ಈಗ ಆಲ್ರೆಡಿ ನೋಡಿದೀವಿ ಇನ್ಸುಲಿನ್ ಒಳಗೆ 3 ಪಾಲಿಪೆಪ್ಟೈಡ್ ಚೈನ್ ದಟ್ ಇಸ್ ಟು ಬಿ ಇನ್ಆಕ್ಟಿವ್ ಫಾರ್ಮ್ ಆರ್ ಪ್ರೋ ಹಾರ್ಮೋನ್, ಅದೇ ಆಕ್ಟಿವ್ ಅಥವಾ ಮ್ಯಾಚುರ್ಡ್ ಒಳಗೆ 2 ಬರುತ್ತೆ. ಟೋಟಲ್ ಪ್ರೋ ಹಾರ್ಮೋನ್ ಒಳಗೆ 84 ಅಮೈನೋ ಆಸಿಡ್ಸ್ ಇರುತ್ತೆ. ಅದೇ ಆಕ್ಟಿವ್ ಫಾರ್ಮ್ ಇನ್ಸುಲಿನ್ ಒಳಗೆ 51 ಅಮೈನೋ ಆಸಿಡ್ ಇರುತ್ತೆ. ಎನಿಮಲ್ಸ್ ಅಂದ್ರೆ ಮ್ಯಾಮಲ್ಸ್ ಒಳಗೆ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಈ ಇನ್ಸುಲಿನ್ ಸಿಂಥಸೈಸ್ ಆಗೋದು ಪ್ರೋ ಹಾರ್ಮೋನ್ ಆಗಿ ಸಿಂಥಸಿಸ್ ಆಗ್ತಿರುತ್ತೆ. ಓಕೆ, ಅಲ್ಲಿ 3 ಚೈನ್ ಇರುತ್ತೆ. ಮ್ಯಾಚುರೇಷನ್ ಆದಾಗ ಓಕೆ ಸಿ ಚೈನ್ ಏನಾಗುತ್ತೆ ಅಂತಂದ್ರೆ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನ ನೆಕ್ಸ್ಟ್ ಇದು ಆರ್ಡಿಎನ್ಎ ಟೆಕ್ನಾಲಜಿ ಸಿಂಥಸಿಸ್ ಮಾಡಲಿಕ್ಕೆ ಓಕೆ ದ ಜೀನ್ ದಟ್ ಇಸ್ ಟು ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲ್ಯೂಕೋಸೈಟ್ಸ್. ಓಕೆ, ಲ್ಯೂಕೋಸೈಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ಯಾವುದು WBC ಸೆಲ್ಸ್. ಓಕೆ, ಲ್ಯೂಕೋಸೈಟ್ಸ್ ಇಂದ ಜೀನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ. ಓಕೆ, ನಿಮ್ಗೆ ಗೊತ್ತಿದ್ದಂಗೆ ಡೈರೆಕ್ಟ್ ಆಗಿ ಜೀನ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಎಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಒಳಗೆ ಇಟ್ ಬಿಕಮ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಬ್ಯಾಕ್ಟೀರಿಯಲ್ ಸೆಲ್ಸ್ ಕೆನ್ ನಾಟ್ ಎಕ್ಸ್ಪ್ರೆಸ್. ರೀಸನ್ ನಿಮ್ಗೆ ಗೊತ್ತಿದೆ, ಹ್ಯೂಮನ್ ಜೀನ್ ಅಂದ್ರೆ ಯು ಕ್ಯಾರಿಯೋಟಿಕ್ ಜೀನ್ಸ್ ಆಗುತ್ತೆ, ಸ್ಪ್ಲಿಟ್ ಜೀನ್ಸ್ ಇರುತ್ತೆ. ಕೋಡಿಂಗ್ ರೀಜನ್ಸ್, ನಾನ್ ಕೋಡಿಂಗ್ ರೀಜನ್ಸ್. ಅದೇ ಕಾರಣಕ್ಕೆ ನಾವೇನ್ ಮಾಡ್ಬೇಕಲ್ಲಿ ಚೈನ್ ಎ ಮತ್ತೆ ಚೈನ್ ಬಿ ಸಪರೇಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಓಕೆ ಪ್ಲಾಸ್ಮಿಡ್ ಒಳಗೆ ಹಾಕಿ ಈ ಕೋಲೈ ಸೆಲ್ಸ್ ಒಳಗೆ ಇನ್ಸರ್ಟ್ ಮಾಡಿ ದಟ್ ವಿ ಹ್ಯಾವ್ ಟು ಪ್ರೊಡ್ಯೂಸ್. ಓಕೆ, ಯೂಶುವಲಿ ಇನ್ಸುಲಿನ್ gene is isolated from usually the insulin gene is isolated from leukocytes. Okay, yes, ಇಲ್ಲಿ ಪ್ಯಾನ್ಕ್ರಿಯಾಸ್ ಇಂದ ಜೀನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಲ್ಲ. ಓಕೆ, ಇವನ್ ಎಂದರ್ ಬಹಳಷ್ಟು ಬೇರೆ ಬೇರೆ ಸ್ಟೆಪ್ಸ್ ಇಂದ ಮಾಡಿದ್ದಾರೆ. ಓಕೆ, ಪ್ಯಾನ್ಕ್ರಿಯಾಸ್ ಇಂದ ಜೀನ್ ತಗೊಳ್ಳೋ ಬದಲು ಡೈರೆಕ್ಟ್ ಆಗಿ ಹಾರ್ಮೋನಿ ತಗೊಂಡು ಅದರಿಂದ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಹಾಕಿ ಕಾಂಪ್ಲಿಮೆಂಟರಿ DNA ಪ್ರೊಡ್ಯೂಸ್ ಮಾಡಿ ಆ ಜೀನ್ ಅನ್ನ ಪ್ಲಾಸ್ಮಿಡ್ ಒಳಗೆ ಹಾಕಿ ಮಾಡಿದ್ದಾರೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಯೂಶುವಲಿ ಇನ್ಸುಲಿನ್ ಜೀನ್ ಇಸ್ ಐಸೋಲೇಟೆಡ್ ಫ್ರಮ್ ಹ್ಯೂಮನ್ ಲ್ಯೂಕೋಸೈಟ್ಸ್. ಓಕೆ, ಸಿನ್ಸ್ ದ ಹ್ಯೂಮನ್ ಜೀನ್ಸ್ ಆರ್ ಸಿನ್ಸ್ ದಿ ಹ್ಯೂಮನ್ ಅಂದ್ರೆ ಯು ಕ್ಯಾರಿಯೋಟಿಕ್ ಅಂತ ಆಗುತ್ತೆ. Human genes are split genes. ಓಕೆ, ನಿಮ್ಗೆ ಗೊತ್ತಿದೆ ಸ್ಪ್ಲಿಟ್ ಜೀನ್ಸ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿ. ಯಾಕೆ ಅಂದ್ರೆ ದೇ ಆರ್ ಹ್ಯಾವಿಂಗ್ ಬೋತ್ ಕೋಡಿಂಗ್ ರೀಜನ್ಸ್ ಮತ್ತೆ ನಾನ್ ಕೋಡಿಂಗ್ ರೀಜನ್ಸ್. ಕೋಡಿಂಗ್ ರೀಜನ್ಸ್ ಅನ್ನ ಎಕ್ಸಾನ್ಸ್ ಅಂತ ಕರಿತೀವಿ, ನಾವು 6th ಚಾಪ್ಟರ್ ಒಳಗೆ ಕಲ್ತಿದೀವಿ. ನಾನ್ ಕೋಡಿಂಗ್ ರೀಜನ್ಸ್ ಅನ್ನ ಇಂಟ್ರಾನ್ಸ್ ಅಂತ ಕರಿತೀವಿ. ಓಕೆ, ಎಸ್ ದೇ ಡು ನಾಟ್ ಎಕ್ಸ್ಪ್ರೆಸ್ ಈಸಿಲಿ. ಯಾಕಂದ್ರೆ ಇದನ್ನ ನಾವು ಸಿಂಥಸಿಸ್ ಮಾಡೋಕೆ ದೇ do not express okay easily in bacterial cells. They do not express easily in bacteria. ಯಾಕೆಂದ್ರೆ ಬ್ಯಾಕ್ಟೀರಿಯಾ ದಟ್ ಈಸ್ ಅ ಪ್ರೊಕ್ಯಾರಿಯೋಟಿಕ್ ಸೆಲ್. ಓಕೆ, ಅಲ್ಲಿ ಸ್ಪ್ಲಿಟ್ ಜೀನ್ಸ್ ಇರಲ್ಲ, ಅದಕ್ಕೆ ಅದು ಕನ್ಫ್ಯೂಷನ್ ಆಗುತ್ತೆ. ಓಕೆ, therefore ಓಕೆ ಎಸ್ ಚೈನ್ ಎ ಮತ್ತೆ ಚೈನ್ ಬಿ ನ ಸಪರೇಟ್ ಆಗಿ ನಾವೇನ್ ಮಾಡ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು therefore the chain A and B were produced separately. ಓಕೆ, ಎಸ್ ಇಲ್ಲಿ ನೆನಪಿಟ್ಕೊಂಡ್ರಿ ಚೈನ್ ಎ ಮತ್ತೆ ಚೈನ್ ಬಿ ನ ಪ್ರೊಡ್ಯೂಸ್ ಮಾಡಲ್ಲ, ನಾವೇನ್ ಮಾಡ್ತೀವಿ ಅಲ್ಲಿ cDNA ಕಾಂಪ್ಲಿಮೆಂಟರಿ DNA ಅಂತಂದ್ರೆ ಈ ಜೀನ್ ಅನ್ನ ಅದರದ್ದು mRNA ಇರುತ್ತೆ, ಆ mRNA ಇಂದ DNA ಹೆಂಗೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಂಜೈಮ್ ಹಾಕಿ cDNA ನ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಚೈನ್ ಎ ಮತ್ತೆ ಚೈನ್ ಬಿ ಕಾಂಪ್ಲಿಮೆಂಟರಿ DNA we are going to produce here. Okay, next later these 2 chains okay is later these 2 chains okay at one point will say sana, therefore chain A and B okay produce separately, that is these complementary DNA are when these both chain A
and B, cDNA are introduced in plasmids separately. In plasmids separately. Okay, yes, these both the chain A and B complementary DNA are introduced in plasmids separately. Then these R plasmids, recombinant plasmids, are introduced in E. coli host cells. Okay, yes, idu niಮಗೆ ಗೊತ್ತಿದೆ. E. coli host cells ಅಲ್ಲಿ introduce ಮಾಡಬೇಕಂದ್ರೆ ನಾವಲ್ಲಿ heat shock treatment. Then these are recombinant plasmids are introduced in E. coli host cells and culture. Okay, yes, ಅವಾಗ ನಾವೇನ್ ಮಾಡ್ತೀವಿ ಅದನ್ನ ಕಲ್ಚರ್ ಮಾಡ್ತೀವಿ. ಕಲ್ಚರ್ ಮಾಡಿದಾಗ ಎರಡು ಚೈನ್ ಏನಾಗುತ್ತೆ ಅಲ್ಲಿ ಸಪರೇಟ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. Later these two chains extracted separately and combined. Okay, is extracted and combined by creating disulfide bonds. By creating disulfide bonds. Creating disulfide bonds. Okay, yes. Avaga to form human insulin. Okay, yes, ಅದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ humalin. Okay, is the human insulin produced through rDNA technology which is sold in a market in the name of humalin. ಇದು ಒಂದು ಮಾರ್ಕ್ಸ್ ಕೇಳಿರ್ತಾರೆ. What is humalin? Okay, the human insulin synthesized through rDNA technology. ಅದನ್ನೇ ನಾವೇನಂತ ಹೇಳ್ತೀವಿ? Okay, humalin ಅಂತ ಕರಿತೀವಿ. Okay, so last point ಹೇಳಬೇಕಪ್ಪ ಅಂತಂದ್ರೆ in 1983 that is one American company Eli Lilly. Okay, yes, Eli Lilly, American company okay, yes, American okay, yes, American company is in 1983 Eli Lilly American company produced okay, yes, or synthesized this genetically engineered insulin okay, yes, by using E. coli host cell. Okay, in 1983 Eli Lilly, an American company, prepared two DNA sequences corresponding to A and B chains to A and B chains. Okay, they introduced in plasmid and introduced in E. coli cells. A and B chains of human insulin,
and introduced in plasmids, human insulin and introduced them in plasmids. In plasmids